ಅರೆ ಇದೇನಪ್ಪ ಇದು ಪಂಜಿನ ಮೆರವಣಿಗೆ ಮಾಡಿ ಯಾವುದೋ ಸ್ಟ್ರೈಕ್ ಮಾಡ್ತವ್ರೆ ಅಥವಾ ಯಾರಿಗೋ ಧಿಕ್ಕಾರ ಕೂಗ್ತಾ ಇದ್ದಾರೆ ಅಂದರೆ ನಿಮ್ಮ ಊಹೆ ತಪ್ಪಾಗುತ್ತದೆ. ಎಸ್, ಇದು ಮದ್ಯವರ್ಧನ ಶಿಬಿರದಲ್ಲಿ ಅಂತಿಮವಾಗಿ ಮದ್ಯದ ರಾಕ್ಷಸನ ಸುಟ್ಟಿ ಬೂದಿ ಮಾಡುವಂಥ ಒಂದು ಸನ್ನಿವೇಶ. ಪಾವಗಡ ಪಟ್ಟಣದ ಗುರುಭವನದಲ್ಲಿ 2101ನೇ ಮದ್ಯವರ್ಧನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 40 ಶಿಬಿರಾರ್ಥಿಗಳು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಪ್ರಾಣಿ ಸಂಕುಲದಲ್ಲಿ ಮನುಷ್ಯ ಅತ್ಯಂತ ಕೆಟ್ಟ ಪ್ರಾಣಿ. ಸಿಂಹ ಆನೆಯನ್ನು ಪಳಗಿಸಬಹುದು, ಆದರೆ ಕುಡುಕನನ್ನು ಪಳಗಿಸಲು ಸಾಧ್ಯವೇ? ಹೌದು, ಸಾಧ್ಯ ಎಂದು ನಿರೂಪಿಸುತ್ತಿದ್ದಾರೆ ನಮ್ಮ ಸುಪ್ರಸಿದ್ಧ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ದಂಪತಿಗಳು. ಸರ್ಕಾರ ಮತ್ತು ಅಬಕಾರಿ ಇಲಾಖೆ ಒಂದು ಕಡೆ ಕುಡೀರಿ ನಿಮ್ಮಿಂದ ನಮಗೆ ಆದಾಯ ಬರುತ್ತೆ ಅಂತ ಹೇಳ್ತಾ ಹಣ ಸಂಪಾದನೆ ಮಾಡ್ತಾ ಇದೆ. ಆದರೆ ಕುಡಿಬೇಡಿ, ನಿಮ್ಮ ಬಾಳು ಬಂಗಾರವನ್ನಾಗಿಸಿಕೊಳ್ಳಿ, ನಿಮ್ಮ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿ ಎಂದು ಹೇಳುವ ಏಕೈಕ ಸಂಸ್ಥೆಯೊಂದಿದ್ದರೆ ಅದು ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂದರೆ ತಪ್ಪಾಗಲಾರದು. ಕೊನೆಯ ದಿನ ಶಿಬಿರಾರ್ಥಿಗಳಿಗೆ ತಮ್ಮ ಪತ್ನಿಯರಿಂದ ಪಾದಪೂಜೆ ಮಾಡಿಸುವುದು, ಆರತಿ ಬೆಳಗುವುದು ಮತ್ತಿತರ ಪೂಜಾ ಕಾರ್ಯಗಳನ್ನು ನೋಡಿ ಅರೆ ಇದೊಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನೆರವೇರಿಸಿದ ರೀತಿ ಭಾಸವಾಗುತ್ತದೆ. ಎಲ್ಲರನ್ನೂ ಮಂತ್ರ ಮುಗ್ಧರನ್ನಾಗಿಸುತ್ತದೆ. ಇನ್ನು ಈ ಒಂದು ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ನಾಗೇಂದ್ರ, ದರ್ಶನ್ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆಯ ತಿಮ್ಮಾನಾಯ್ಕರು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ತರಬೇತಿ ನೀಡಿ ಯಶಸ್ವಿಗೊಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಶಿಬಿರದಲ್ಲಿ ರಾಜ್ಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ನಟರಾಜ್ ಬಾದಾಮಿಯವರು ಅದ್ಭುತವಾದ ಮಾತುಗಳನ್ನು ಹಾಡಿದ್ದಾರೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂಥ ಲಾಲ್ಪೇಟೆ ಮಂಜುನಾಥ್ ಅವರು ಮಾತನಾಡಿದ್ದು ಹೀಗೆ.
ನಿರ್ದೇಶಕರಾದ ಸೀನಪ್ಪನವರು ಮಾತನಾಡಿದ್ದು ಹೀಗೆ. ಇನ್ನು ಶಿವರಾತ್ರಿಯೊಬ್ಬ ತನ್ನ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ. ಇನ್ನು ಈ ಶಿಬಿರದ ಅಧ್ಯಕ್ಷರಾದ ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹರೆಡ್ಡಿ, SSK ನಿರ್ದೇಶಕರಾದ ವಿಶ್ವನಾಥ್, ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಅಶ್ವಥ್ ನಾರಾಯಣ್, ರಾಜಗೋಪಾಲ್, ರತ್ನಮ್ಮ, ಸತ್ಯಲೋಕೇಶ್ ಮತ್ತು ಯೋಜನಾಧಿಕಾರಿ ಮಹೇಶ್ ಮತ್ತು ನರಸಿಂಹಮೂರ್ತಿ, ವಿದ್ಯಾ ಸೇರಿದಂತೆ ಒಂದು ಶಿಬಿರದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಎಷ್ಟೇ ಒತ್ತಾದರೂ ಗಂಡನಿಗೆ ಕಾಯುತ್ತಾ ಕೇಳಿಸ್ಕೊಳ್ಳಿ, ಎಷ್ಟೇ ಒತ್ತಾದರೂ ಗಂಡನಿಗೆ ಕಾಯುತ್ತಾ ಕೋಣೆಯ ಒಳಗೆ ಕುಂತು ಕೊಳೆಯುತ್ತಾ ಸಾಗಿದೆಯ ಬಾಬಾ ಬಾಬಾ ಆ ಬಾಬಾ ಬಡವನ ಮಗಳೇ, ಗಂಡವನ್ನು ಕಟ್ಟೋಣ ಉಳಿತಾಯ ಮಾಡೋಣ ಬಾಬಾ ಬಡವನ ಮಗಳೇ. ಮೂಗನಂತ ನಿನ್ನ ಗಂಡ ಮೂರು ಮುದ್ದೆ ಉಣ್ಣುತ್ತಾನೆ, ಮೂಗನಂತ ನಿನ್ನ ಗಂಡ ಮೂರು ಮುದ್ದೆ ಉಣ್ಣುತ್ತಾನೆ, ಅಕ್ಕ ಪಕ್ಕದೊಳಗ ಜಗಳವನ್ನೇ ಹಾಡುತ್ತಾನೆ, ಗಂಡ ತುಂಬ ಕುಡಿದು ಬಂದು ಗಂಡ ತುಂಬ ಕುಡಿದು ಬಂದು ಮುಳೆ ಮುಡಿಗೆ ಹೊಡೆಯುತ್ತಾನೆ ಬಾಬೆ. ಇಸ್ಪೀಟು ಆಡುತ್ತಾನ ಮಟ್ಟಾನ ಬರೀತಾನ, ಇಸ್ಪೀಟು ಆಡುತ್ತಾನ ಮಟ್ಟಾನ ಬರೀತಾನ, ರಾಷ್ಟ್ರೀಯ ಮಾಡ್ಕೊಂತ ಸುಮ್ಮನೆ ಇದೆಲ್ಲ ಮಾಡಿಕೊಂಡು ಕುಡಿಯುತ್ತಾನ. ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡ್ತಾನ. ಶಿಬಿರಕ್ಕೆ ಎಲ್ಲರೂ ಹೋಗೋಣ, 8 ದಿನಗಳ ತರಬೇತಿ ಪಡೆಯೋಣ, ಕುಡಿತವನ್ನು ಬಿಟ್ಟು ನಾವು ನಮ್ಮ ಜೀವನ ಸಾಗಿಸೋಣ. ಮಂಜುನಾಥನಿಗೆ ಜೈ ಜೈ ಎನ್ನೋಣ, ಅವರಲ್ವಾ? ಮಂಜುನಾಥನಿಗೆ ಜೈ ಜೈ ಎನ್ನೋಣ, ವೀರೇಂದ್ರ ಹೆಗಡೆಯವರಿಗೆ ಜೈ ಜೈ ಎನ್ನೋಣ, ವೀರೇಂದ್ರ ಹೆಗಡೆಯವರಿಗೆ ಜೈ ಜೈ ಎನ್ನೋಣ, ವೀರೇಂದ್ರ ಹೆಗಡೆಯವರಿಗೆ. ಇಲ್ಲಿವರೆಗೆ ನನ್ನ ಜಾಗೃತಿ ಹಾಡನ್ನು ಕೇಳೋದಕ್ಕೆ ಧನ್ಯವಾದಗಳು. ಪಾವಗಡ ತಾಲೂಕಿನ ತಾಜಾ ಸ್ಟುಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.